ಹಾಯ್ ಹಲೋ ನಮಸ್ತೆ. ಬನ್ನಿ ಸ್ನೇಹಿತರೆ, ನಾನು ನಿಮ್ಮ ಗೀತಾ ರವಿ. ಇವತ್ತು ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಯಾವ ಥರ ಮಾಡಿದ್ದೀನಿ ಅಂತೇಳಿ ಇಲ್ಲಿ ತೋರಿಸ್ಕೊಡ್ತೀನಿ. ಇದು ನಾವು ಮಂತ್ರಾಲಯಕ್ಕೆ ಹೋದಾಗ ಮಜ್ಜಿಗೆ ಮೆಣಸಿನ್ಕಾಯಿ ತಂದಿದ್ವಿ. ಅದನ್ನು ನಾನು ಮಜ್ಜಿಗೆಗೆ ಹಾಕ್ಬಿಡೋಣ, ಮಜ್ಜಿಗೆ ಮೆಣಸಿನ್ಕಾಯಿ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋವಂತಹ ಪದಾರ್ಥ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಅದನ್ನು ಯಾವ ಥರ ಮಾಡ್ತೀನಿ ಅಂತೇಳಿ ನಾನಿಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಮೆಣಸಿನ್ಕಾಯಿ ಏನಿದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ನೋಡಿ, ಚಾಕು ತಗೊಂಡು ಮಧ್ಯ ಸೀಳಿ ಇಟ್ಕೋಬೇಕಾಗತ್ತೆ. ನಂತರ 1.5 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಹಿಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 2 kg ಮಜ್ಜಿಗೆ ಮೆಣಸಿನ್ಕಾಯಿಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಹತ್ತತ್ರ 2 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೆ ನಾನು. 1.5 ಅಲ್ಲ, 2 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೆ. ಅದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೆಂತ್ಯ ಮತ್ತು ಜೀರಿಗೆ ಏನಿದೆ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗೆ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಇದಕ್ಕೆ ನಾನು ಇಂಗು ಕೂಡ ಹಾಕಿದ್ದೀನಿ. ಅದೆಲ್ಲ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಜ್ಜಿಗೆ ಮೆಣಸಿನ್ಕಾಯಿ ಏನು ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ಯಾವ ಥರ ನಾವು ಪ್ರೋಸೆಸ್ ಯಾವ ಥರ ಮಾಡ್ಕೋಬೇಕು ಅಂಥೇಳಿ. ನೋಡಿ, ಈ ಥರ ಪೌಡ್ರ್ ಏನಿದೆ ಮಿಕ್ಸಿ ಜಾರಲ್ಲೆಲ್ಲ ಇರುತ್ತಲ್ಲ, ಏನು ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ನೆನೆಸಿ ಮಜ್ಜಿಗೆ ಒಳಗೆ ಮೆಣಸಿನ್ಕಾಯಿನ ನೆನೆಸಿಡ್ಬೇಕಾಗುತ್ತಲ್ವ. ಮಜ್ಜಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಪ್ಪ ಅಂದರೆ, ಸ್ವಲ್ಪ 1 ವಾರದಷ್ಟು ಮಜ್ಜಿಗೆ ಒಳಗೆ ತೆಗಿಯೋದು ಒಣಗಾಕೋದು ಆ ಥರ ಪ್ರೋಸೆಸ್ ಮಾಡ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾದಂತಹ ಮಜ್ಜಿಗೆ ಮೆಣಸಿನ್ಕಾಯಿ ಸಿಗತ್ತೆ ನಿಮಗೆ. ಈ ಥರ ಒಂದು ಟೈಮ್ ಮಾಡಿ ನೋಡಿ. ಮಜ್ಜಿಗೆ ಮೆಣಸಿನ್ಕಾಯಿ ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದರೆ, ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ತರಕಾರಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಈ ಥರ ಉಪ್ಪು ಮತ್ತು ಪೌಡ್ರು ಮತ್ತು ಇಂಗು ಹಾಕಿದ ನಂತರ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗೆ ಎಲ್ಲ ಮಜ್ಜಿಗೆಗೂ ನೀಟಾಗಿ ಹಿಡಿಯುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ನಾವು ಈ ಮಜ್ಜಿಗೆ ಒಳಗೆ ಅಂದರೆ ಕುಯ್ದು ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ, ಅದನ್ನೆಲ್ಲ ನೀಟಾಗೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಮಜ್ಜಿಗೆ ಒಳಗೆ ಹಾಕ್ಕೋಬೇಕಾಗತ್ತೆ. ಹಾಕಿಬಿಟ್ಟು ಕೈನಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈ ಇಡೀ ದಿನ ಉರಿಯುತ್ತೆ ಸ್ನೇಹಿತರೆ. ನಿಮಗೆ ಈ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಕೈಗೆ ಒಂದು ಕವರ್ ಕಟ್ಕೊಳ್ಳಿ. ಕೈ ಕವರ್ ಕಟ್ಕೊಳ್ಳಿ. ಇಲ್ಲಾಂದರೆ ಒಂದು ದೊಡ್ಡ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಪ್ರೋಸೆಸ್ಸಲ್ಲೇ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಒಂದು ದೊಡ್ಡ ತಟ್ಟೆನ ಮುಚ್ಚಿಟ್ಬಿಟ್ಟು ಓವರ್ ನೈಟು ಮುಚ್ಚಿಟ್ಬಿಡಿ. ನೆಕ್ಸ್ಟು ಮಾರ್ನಿಂಗು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇದನ್ನು ಬಿಸಿಲಿಗೆ ಒಣಗಾಕೊಳ್ಳೋದು ಅಷ್ಟೇ. ಈ ಥರ ಬಿಸಿಲಿಗೆ ಒಣಗಾಕೊಳ್ಳೋದು, ಮತ್ತು ಇದನ್ನ ಎತ್ತಿ ನೈಟು ಮತ್ತೆ ಮಜ್ಜಿಗೆಗೆ ಹಾಕೋದು, ಬೆಳಗ್ಗೆ ಮತ್ತೆ ಎತ್ತೋದು. ಈ ಥರ ಪ್ರೋಸೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹಸಿರು ಇರೋದೆಲ್ಲ ಒಂಥರ ವೈಟ್ ಕಲರಿಗೆ ಬಂದಿದೆ ಮೆಣಸಿನ್ಕಾಯಿ. ಇಷ್ಟು ಆದ ನಂತರ ನೋಡಿ, ಈ ಥರ ಸ್ಪೂನ್ ಸಹಾಯದಿಂದ ಒಂದು ಟಾರ್ಪಲ್ ಮೇಲೆ ನೀಟಾಗಿ ಬಿಸಿಲಿಗೆ ಒಣಗಾಕೋಬೇಕಾಗತ್ತೆ. ಇದನ್ನು ನಾವು ಹತ್ತತ್ರ ಒಂದು 15 ದಿನಗಳ ಕಾಲ ಒಣಗಾಕೋಬೇಕಾಗತ್ತೆ. ಇದು ಫುಲ್ಲು ಡ್ರೈ ಆಗುತ್ತೆ ಸ್ನೇಹಿತರೆ. ಮಜ್ಜಿಗೆ ಖಾಲಿ ಆಗೋ ತನಕ, ನಾವು ಏನದು ಮಸಾಲೆ ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಅದು ಖಾಲಿ ಆಗೋ ತನಕ ನೈಟ್ ಅದರೊಳಗೆ ಮುಳುಗಿಸಿ ಮಾರ್ನಿಂಗ್ ನೀಟಾಗಿ ಸೋರಿಸ್ಕೊಂಡು ಒಣಗಾಕೊಳ್ಳೋದು. ಮತ್ತು ಒಣಗಿದ ನಂತರ ಮತ್ತೆ ತಗೊಂಡೋಗಿ ಮಜ್ಜಿಗೆ ಒಳಗೆ ಹಾಕಬೇಕು, ಒಣಗಾಕಬೇಕು. ಈ ಥರ ಪ್ರೋಸೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೆಕ್ಸ್ಟು ನಾನು ಇದು ಪೂರ್ತಿ ಡ್ರೈ ಆಗಿ ಯಾವ ಥರ ನಾವು ಕರ್ಕೊಂಡು ತಿನ್ಬೋದು ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟು ಡ್ರೈ ಆದರೆ ಸಾಕಾಗತ್ತೆ. ನಾನು ಇಲ್ಲೊಂದು ಸ್ವಲ್ಪ ಕರಿಯೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಆಲ್ರೆಡಿ 1-2 ದಿನ ಕರ್ಕೊಂಡು ತಿಂದಿದ್ರು. ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೆ. ಎಣ್ಣೆ ಅದು ಆಲ್ರೆಡಿ ಮಜ್ಜಿಗೆ ಕರೆದಿದ್ವಿ ಮಧ್ಯಾಹ್ನ, ಅದೇ ಎಣ್ಣೆ ಹಾಗೆ ಇಟ್ಟಿದ್ದು ನೈಟ್ ಕರ್ಕೊಳ್ಳೋಣ ಅಂಥೇಳಿ. ನೋಡಿ ಸ್ನೇಹಿತರೆ, ಈ ಥರ ಕಾಯ್ದಿರೋ ಎಣ್ಣೆಗೆ ಈ ಮಜ್ಜಿಗೆನ ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಚಕ್ಲಿ ಸಂಡಿಗೆ ಕರ್ಕೋತೀವಲ್ಲ, ಅದೇ ವಿಧಾನದಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ಳುತ್ತೆ, ಏನು ತೊಂದರೆ ಆಗೋದಿಲ್ಲ. ನೀವು ಆ ಥರ ಯೂಸ್ ಮಾಡಲ್ಲ ಎಣ್ಣೆ ಅಂದರೆ ಚೆಲ್ಬೋದು, ಕೆಲವೊಬ್ಬರು ಯೂಸ್ ಮಾಡಲ್ಲ. ಬಟ್ ಹಳ್ಳಿಗಳ ಕಡೆ ಯಾರು ಎಣ್ಣೆಗಳನ್ನ ಚೆಲ್ಲಲ್ಲ. ಅದು ಹಳೆ ಕಾಲದವ್ರು, ನಮ್ಮ ಅಮ್ಮ ಅಂತೂ ಬಿಲ್ಕುಲ್ ಚೆಲ್ಲೋದೇ ಇಲ್ಲ, ಅದರಲ್ಲೇ ಕರಿಯತ್ತೆ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಮತ್ತೇನು ಗೊತ್ತಾ, ಖಾರವಾಗಿ ಸ್ವಲ್ಪ ಮೊಸರು ಅನ್ನಕ್ಕೆ, ಮೊಸರು ಒಗ್ಗರಣೆ ಅನ್ನ ಮಾಡ್ತೀವಲ್ಲ ಅದಕ್ಕೆ, ಚಿತ್ರಾನ್ನಕ್ಕೆ, ಪಲಾವ್ಗೆ, ಆಮೇಲೆ ಅನ್ನ ಸಾಂಬಾರಿಗೆ
ಪ್ರತಿಯೊಂದಕ್ಕೂ ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಲೆನಾಡು ಕಡೆ ನಾವೇನು ಮಾಡ್ತೀವಪ್ಪ ಅಂದರೆ ವರ್ಷಗಳಿಗೆ ತನಕ ನಾವು ಇದನ್ನು ಮಾಡಿ ಇಟ್ಕೊತೀವಿ. ಒಂದು ಡಬ್ಬಕ್ಕೆ ಹಾಕಿಟ್ಬಿಟ್ರೆ ಎಷ್ಟು ವರ್ಷ ಆದರೂ ಹಾಳಾಗಲ್ಲ, ಯಾಕಂದರೆ ಚೆನ್ನಾಗೆ ಒಣಗಿರುತ್ತಲ್ಲ. ಹಾಗಾಗಿ ಇಷ್ಟು ಪ್ರೋಸೆಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ ಸ್ನೇಹಿತರೆ. ಇಷ್ಟ ಆಯಿತಾ ನನ್ನ ಹೋಮ್ ಮೇಡ್ ಮಜ್ಜಿಗೆ ಮೆಣಸಿನ್ಕಾಯಿ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.